ತುಕಾರಾಮ್ ಅವ್ರಿಗೆ ಈ ಪಾತ್ರ ಆದ್ಮೇಲೆ ಅಂದ್ರೆ ರಿಲೀಸ್ ಆದ್ಮೇಲೆ ಸಿಕ್ಕಂತ ಬೆಸ್ಟ್ ಕಮೆಂಟ್ ಆಗಿರ್ಬೋದು, ಬೆಸ್ಟ್ ಕಾಂಪ್ಲಿಮೆಂಟ್ ಅಂತ ಆಗಿರ್ಬೋದು ಯಾರ ಕಡೆಯಿಂದ? ಬಿಕಾಸ್ ನಾನು ನೋಡ್ತಾ ಇರ್ತೀನಿ ಏನಾದ್ರು ರಿವ್ಯೂಸ್ ಬರ್ತಿರ್ಬೇಕಿದ್ರೆ, ಅದರ್ವೈಸ್ ಸಿನಿಮಾದ ಏನಾದ್ರು ಹಾಕಿರ್ಬೇಕಿದ್ರೆ ಒಳ್ಳೊಳ್ಳೆ ಲೈನ್ಸ್ ಅಲ್ಲಿ ಒಂದಷ್ಟು ಕಮೆಂಟ್ಸ್ಗಳನ್ನ ನಾವು ನೋಡ್ತಾ ಇರ್ತೀವಿ. ಆ ಥರದ್ದೊಂದು ನಿಮ್ಗೆ ನಿಮ್ಮ ಮನ್ಸಿಗೆ ತಟ್ಟಿದ್ದು ಅಂತಂದ್ರೆ ಯಾವುದು ಅಂತ? ನನಗೆ ಸಿನಿಮಾ ರಿಲೀಸ್ ಆದ್ಮೇಲೆ ನನಗೆ ಶಿವಣ್ಣ ಹೇಳಿದ್ದು, ಅವರು ಸಿನಿಮಾ ನೋಡಿರಲಿಲ್ಲ ಬಟ್ ಅವ್ರು ಟ್ರೈಲರ್ ನೋಡ್ಬಿಟ್ಟೆ ಹೇಳಿದ್ದು ನನಗೆ. ನಾನು DKD Zಯಲ್ಲಿ ಇರೋದ್ರಿಂದ ಪ್ರತಿಯೊಬ್ರು ಕೂಡ ಫಸ್ಟ್ ಅವರೇ ನನಗೆ ರಿವ್ಯೂಸ್ ಕೊಡ್ತಿರೋದು. ಅದಾದ್ಮೇಲೆ ನನಗೆ ಧ್ರುವ ರಿವ್ಯೂ ಕೊಟ್ಟಿರೋದು. ಹೀ ಈಸ್ ಅ ವೆರಿ ಫಸ್ಟ್ ಪರ್ಸನ್ ನಂದು ಯಾವುದೇ ಸಿನಿಮಾ ಇದ್ರೂ ಫಸ್ಟ್ ನೋಡೋ ಅಂಥದ್ದು. ಎಸ್ಪೆಷಲಿ ಕೂಲಿ ಆದಮೇಲೆ ವೆರಿ ಫಸ್ಟ್ ಪರ್ಸನ್ ಟು ಕಾಲ್ ಮಿ ವಾಸ್ ಧ್ರುವ. ಅದಾದ್ಮೇಲೆ ಶಿವಣ್ಣ ಕಾಲ್ ಮಾಡಿದ್ದು. ಸೊ ಇದು ಕೂಡ ಅಷ್ಟೇ, ಕ್ರಿಮಿನಲಲ್ಲಿ ಹಿ ಈಸ್ ಬ್ಯುಸಿ. ಸೊ ಅದಕ್ಕೋಸ್ಕರ ನಾನು ನೋಡ್ತೀನಿ ಅಂತ. ಬಟ್ ಟ್ರೇಲರ್ ನೋಡಿದಾಗ ಅಯ್ಯೋ ನೀನು ನನ್ನ ಸಿನಿಮಾದಲ್ಲಿ ಹೀರೋನ್ ಆಗ್ಬೇಡ, ವಿಲ್ಲನ್ ಆಗ್ಬಿಡು ಅಂತ ಅದರ ಒಂದು ಟೆರರ್ ಕ್ಯಾರೆಕ್ಟರ್ ಇನ್ಮೇಲಿಂದ ವಿ ಲವ್ ಟು ವಾಚ್ ಯು ಲೈಕ್ ದಟ್. ಸೊ ಐ ಆಮ್ ಹ್ಯಾಪಿ ನನ್ನ ಫ್ರೆಂಡ್ ಈ ತರ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಿರೋದು ಅಂದ್ರೆ ಹಿ ಇಸ್ ವೆರಿ ಹ್ಯಾಪಿ. ನನಗೆ ಡೌಟ್ ಇದೆ, ಕ್ರಿಮಿನಲ್ ಅಲ್ಲಿ ನೀವೇ ಕ್ರಿಮಿನಲ್ ಅಂತ? ಇಲ್ಲ ಸತ್ಯವಾಗ್ಲೂ ಇಲ್ಲ. ಈಗ ಕಲ್ಯಾಣಿ ರೋಲಲ್ಲಿ ನಿಮ್ಮನ್ನು ನೋಡಿದಾಗ ಅಫ್ಕೋರ್ಸ್ ತುಂಬಾನೇ ಅಪ್ರಿಸಿಯೇಷನ್ ಸಿಕ್ಕಿತ್ತು, ಮತ್ತೆ ಎಲ್ಲೋ ಒಂದ್ ಕಡೆ ಕೋಪನೂ ತರಿಸಿತ್ತು. ಅಫ್ಕೋರ್ಸ್ ವಿಲನ್ ಕ್ಯಾರೆಕ್ಟರ್ ಅಲ್ವಾ ಅದು. ಸೊ ಅಫ್ಕೋರ್ಸ್ ಆಗ ಕೋಪ ತರಿಸಿದಾಗ್ಲೇ ನಾವು ವಿನ್ ಆಗಿದೀವಿ ಅಂತ ಅನ್ಸೋದು. ಅಲ್ಲಿಂದ ಇಲ್ಲಿ ಕನ್ನಡಕ್ಕೆ ಬಂತು ಅಂದ್ರೆ ಇಲ್ಲಿ ನಿಂಗವನ್ ಕ್ಯಾರೆಕ್ಟರ್ನ ಎಲ್ಲರೂ ಮೆಸ್ಮರೈಸ್ ಮಾಡ್ತಾರೆ, ಎಲ್ಲರೂ ತುಂಬಾ ಇಷ್ಟಪಡ್ತಾರೆ. ಅದು ರಗಡ್ ಕ್ಯಾರೆಕ್ಟರ್ ಆದ್ರೂ ನಾವು ಇದೇ ತರ ಇರ್ಬೇಕಲ್ವಾ, ಇದೇ ತರ ಗಂಡನ್ ಬೆನ್ನೆಲುಬಾಗಿ ನಿಲ್ಬೇಕಲ್ವಾ ಅನ್ನೋದೊಂದು ರೋಲು. ಈ ವೇರಿಯೇಷನ್ಸ್ ಬಗ್ಗೆ ಹೇಳೋದಾದ್ರೆ ಅದು ಕೂಡ ಗಂಡನ್ ಜೊತೆನೆ ನಿಂತಿದ್ದು. ನಾನು ಆಕ್ಚುಲಿ ಗಂಡನ್ಗೋಸ್ಕರ ಇದ್ದಂತ ಒಂದು ಪಾತ್ರ ಕಲ್ಯಾಣಿ. ಬಟ್ ಯಾರಿಗೂ ಗೊತ್ತಿರ್ಲಿಲ್ಲ. ಆಬ್ವಿಯಸ್ಲಿ ಅಲ್ವಾ, ಹೆಣ್ಮಕ್ಳು ಯಾವತ್ತಿದ್ರು ಗಂಡನ್ ಪರ ಇರ್ಲೇಬೇಕಾಗತ್ತೆ, ನೋ ಮ್ಯಾಟರ್ ವಾಟ್. 100%. ಜಸ್ಟ್ ನಾವು ಬರೀ ಮಾತಲ್ಲಿ ನಾವು ಮೋಟಿವೇಟ್ ಮಾಡೋದಕ್ಕಿಂತ ಎಲ್ಲ ವಿಷಯದಲ್ಲೂ ನಾವು ಅವ್ರ ಜೊತೆ ನಿಲ್ಲೋದೇ ಒಂದು ಹೆಂಡತಿಗೆ ಕಂಪ್ಲೀಷನ್ ಅಂತ ಅನ್ಸೋದು. ಸೊ ಐ ಫೀಲ್ ಈ ಎರಡು ಪಾತ್ರ ನನಗೆ ಡೆಫಿನೆಟ್ಲಿ ಅದು ನೆಗೆಟಿವ್ ಶೇಡಲ್ಲೇ ಪಾಸಿಟಿವ್ ಆಗುವಂಥದ್ದು. ಅದು ಅಂದ್ರೆ ಎಂಡ್ ಆಫ್ ದ ಡೇ ಶಿ ಫಾಟ್ ಫಾರ್ ಹಸ್ಬೆಂಡ್ ಅಂತ. ಇಲ್ಲಿ ಥ್ರೂ ಔಟ್ ದ ಸಿನಿಮಾ ನಾನು ನನ್ನ ಗಂಡ ರಾಚಯ್ಯಗೋಸ್ಕರ ಇರ್ತೀನಿ, ರಾಚಯ್ಯಂಗೆ ಹಾಗೆ ಮಗಳಿಗೋಸ್ಕರ ಅಂತ. ಸೊ ಖುಷಿ ಆಗತ್ತೆ. ಅಂದ್ರೆ ಈ ತರ ಒಂದು ಸೆನ್ಸಿಬಲ್ ಮೆಚ್ಯೂರ್ಡ್ ಕ್ಯಾರೆಕ್ಟರ್ಸ್ ನನಗೆ ಈಗ ಬರ್ತಿರೋದ್ರಿಂದ. ಹಾಗೆ ಐ ಥಿಂಕ್ ಕಲ್ಟ್ ಬಗ್ಗೆನೂ ಮಾತಾಡಬೇಕು ಅಂದ್ರೆ ಅದರಲ್ಲಿ ಜಾಸ್ತಿ ತಂದೆ ಮತ್ತೆ ಮಗಳು ಸಂಬಂಧ ನಾವು ನೋಡ್ಬೋದು. ಅದಾದ್ಮೇಲೆ ಅವಳು ಯಾಕೆ ಹೀಗೆ ಆಗ್ತಾಳೆ ಅನ್ನೋದು ಸಿನಿಮಾದಲ್ಲಿ ನೀವು ನೋಡಿದಾಗ ಗೊತ್ತಾಗುತ್ತೆ. ಫಸ್ಟ್ ಹಾಫ್ ಅಲ್ಲಿ ವೆರಿ ಬೋಲ್ಡ್ ಅಂಡ್ ಬ್ಯೂಟಿಫುಲ್ ಕ್ಯಾರೆಕ್ಟರ್. ಸೆಕೆಂಡ್ ಹಾಫ್ ಆ ಫ್ಲಾಶ್ ಬ್ಯಾಕ್ ಅಲ್ಲೇ ಗೊತ್ತಾಗುತ್ತೆ. ಸೊ ಇಟ್ಸ್ ನೈಸ್. ನನಗೆ ಒಳ್ಳೊಳ್ಳೆ ಪಾತ್ರಗಳು, ಒಳ್ಳೊಳ್ಳೆ ಸ್ಕ್ರಿಪ್ಟ್ಸ್ಗಳು ಬರ್ತಿರೋದ್ರಿಂದ ಐ ಆಮ್ ಹ್ಯಾಪಿ.